ಅತ್ಯಾಚಾರ ಪ್ರಕರಣದಲ್ಲಿ ಕಾಮಿಡಿ ಕಿಲಾಡಿಯ ಮಡೆನೂರ್ ಮನು ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆಗೋದಕ್ಕೂ ಮೊದಲು ಒಂದು ಹೇಳಿಕೆಯನ್ನ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಆತ ಹಾಕೊಂಡಿದ್ದ. ಅದು ತನ್ನ ಕ್ಲಾರಿಟಿ ಅನ್ನೋದು ಆತನ ಮಾತು. ಅರೆಸ್ಟ್ಗೂ ಮುನ್ನ ಮಡೆನೂರು ಮನು ಕೊಟ್ಟಂತಹ ಸ್ಫೋಟಕ ಹೇಳಿಕೆಯಲ್ಲಿ ಏನಿದೆ? ಈ ದೂರಿನ ಹಿಂದೆ ಇಬ್ಬರು ಹೀರೋಗಳಿದ್ದಾರೆ ಅನ್ನುವಂತಹ ಆರೋಪ ಅವರು ಮಾಡ್ತಾರೆ. ಒಬ್ಬ ಲೇಡಿ ಡಾನ್ ಇದ್ದಾಳೆ ಅಂತಲೂ ಕೂಡ ಅವರು ಆರೋಪಿಸಿದ್ದಾರೆ. ಸಹ ಕಲಾವಿದೆ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಅನ್ನುವ ಆರೋಪ ಅವರ ವಿಡಿಯೋ ಹೇಳಿಕೆಯಲ್ಲಿದೆ. ನಾಳೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಈ ಹೊತ್ತಲ್ಲಿ ಷಡ್ಯಂತ್ರ ಮಾಡಿದ್ದಾರೆ, ಎಲ್ಲವನ್ನ ಕೂಡ ಸಾಕ್ಷ್ಯ ಸಮೇತವಾಗಿ ಎಳೆಯಾಗಿ ಬಿಚ್ಚಿಡ್ತೀನಿ ಅಂತ ಈ ಆಡಿಯೋದಲ್ಲಿ ಆತ ಹೇಳ್ಕೊಂಡಿದ್ದಾರೆ. ಇದು ಅರೆಸ್ಟ್ಗೂ ಮುನ್ನ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವಂತಹ ಒಂದು ಹೇಳಿಕೆ. ಇಲ್ಲಿಯವರೆಗೂ ಮನು ಎಲ್ಲಿ ಹೋದ್ರು ಏನ್ ಕಥೆ ಗೊತ್ತಿರಲಿಲ್ಲ. ಅದಾದ ನಂತರದಲ್ಲಿ ಒಂದು ವಿಡಿಯೋ ಬಂತು. ಅದಾದ ಕೆಲವೇ ಹೊತ್ತುಗಳಲ್ಲಿ ಪೊಲೀಸರು ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ರು. ಇದರಲ್ಲಿ ಇಬ್ಬರು ಹೀರೋಗಳ ಪಾತ್ರ ಮತ್ತು ಒಬ್ರು ಮಹಿಳಾ ಡಾನ್ನ ಪಾತ್ರ ಅಂತ ಕೂಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಎಲ್ರಿಗೂ ನಮಸ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಎಲ್ಲ ಗೊತ್ತು, ಎಲ್ಲ ನ್ಯೂಸನ್ನು ನೋಡಿದ್ದಾರೆ ಎಲ್ಲರೂ. ಈಗ ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳೋದು ಬೇಕಾಗಿಲ್ಲ, ಅಲ್ಲೇ ಗೊತ್ತಾಗ್ತಿದೆ. ಯಾಕೆಂದರೆ ನಾಳೆ ಸಿನಿಮಾ ರಿಲೀಸು, ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಕುಲದಲ್ಲಿ ಕೀಳೋದು ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸು. ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು FIR ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ, ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ. ಹಿಂಗೆ ನಾನು ಸುಮ್ಮನೆ ಇದ್ರು ಬೇರೆಯವ್ರು ಬಿಡ್ತಿಲ್ಲ, ಹಿಂಗೆ ಮಾಡಿಸ್ತಾರೆ, ಕೆಲವೆಲ್ಲ ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ. ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಾಯ್ಬಿಟ್ಟಿದ್ದಾಳೆ. ಓಕೆನಾ? ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ, ಟೋಟಲ್ಲು ಇಬ್ಬರು ಹೀರೋಗಳು, ಒಬ್ಬರು ಲೇಡಿ ಡಾನು, ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ. ಅವ್ರು 3 ಜನ ಜೊತೆ ಒಂದು 10-12 ಜನ ಒಟ್ಟಲ್ಲಿ ನನ್ನನ್ನು ಸಾವು ಬಯಸ್ತಿದ್ರಂತೆ. ಮೊನ್ನೆ ಅವನು ಇವ್ರು ಸಾಯಬೋದು, ಅವನಾದ್ರು ಸಾಯಬಾರ್ದು, ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ. ಗೊತ್ತಿಲ್ಲ ನಾನು ಯಾರಿಗೆ ಏನು ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ನಂದಾತು ನನ್ನ ಪಾಡಿಗೆ ಕೆಲಸ ಆಯ್ತು, ಕೆಲಸ ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯ್ತು ಅಷ್ಟೇ. ನಾನು ತಲೆ ಕೆಡಿಸಿಲ್ಲ. ಪ್ರತಿಯೊಂದು ಸಾಕ್ಷಿನ ನಾನು ತಂದುಕೊಡ್ತೀನಿ. ಈಗ ನನ್ಗೆ ಒಂದೇ ಓಡ್ತಾರೆ ತಲೆಯಲ್ಲಿ. ಯಾಕೆ ಅಂದರೆ 1.5-2 ತಿಂಗಳಿಂದ ಈ ಸಿನಿಮಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು. ಅವರು ಯಾರು ಅನ್ನೋದ್ರ ಬಗ್ಗೆ ಹೇಳಲಾರ್ದೆ ಒಬ್ರಿದ್ರು ಅನ್ನೋದ್ರ ಬಗ್ಗೆ ಮಾತ್ರ ಹೇಳಿದ್ದಾರೆ. ಅಂದ್ರೆ ಇದನ್ನ ಯಾವಾಗ ರಿವೀಲ್ ಮಾಡ್ತೀನಿ ಅಂತ ಆತ ಹೇಳ್ಕೊಳ್ತಿದ್ದಾರೆ. ಎಸ್ ದಿವ್ಯಾ, ಈಗಾಗಲೇ ಏನಂದರೆ ಮಡೆನೂರ್ ಮನು ಅವ್ರ ಮೇಲೆ ಆರೋಪವನ್ನು ಮಾಡಿರ್ತಕ್ಕಂಥದ್ದು, ಸಹ ಕಲಾವಿದೆ ಸಂತ್ರಸ್ತಿಗ ಅವ್ರ ಮೇಲೆ ದೂರನ್ನು ನೀಡಿರ್ತಕ್ಕಂಥದ್ದು. ಈ ಒಂದು ಆರೋಪ ಬಂದ ಬೆನ್ನಲ್ಲೇ ಈಗ ಮನು ಈಗಾಗಲೇ ಕಾಣೆ ಆಗಿರ್ತಕ್ಕಂಥದ್ದು, ಸ್ವಿಚ್ ಆಫ್ ಆಗಿತ್ತು ಫೋನು. ಹಾಗಾಗಿ ಇನ್ನೇನು ಬಂಧನ ಆಗೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋವನ್ನು ಮಾಡಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಹಾಸನದಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ. ಸೊ ಈಗ ಅದಕ್ಕಿಂತ ಮುನ್ನ ಒಂದು ಕ್ಲಾರಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ನಮ್ಮ ಒಂದು 2 ವರ್ಷಗಳ ಸತತ ಒಂದು ಶ್ರಮದಿಂದ ಒಂದು ಸಿನಿಮಾವನ್ನು ಮಾಡಿದ್ವಿ, ಅದು ನಾಳೆ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಇದರ ಬೆನ್ನಲ್ಲೇ ಸಾಕಷ್ಟು ಕುತಂತ್ರಗಳು ನಡೆದಿದೆ. ಈ ಹಿಂದೆನೂ ಕೂಡ ನನ್ನ ಸಹ ಕಲಾವಿದೆ ಏನು ದೂರದಾರ ಇದ್ದಾರೆ, ಅವ್ರಿಗೆ ಒತ್ತಡವನ್ನು ಹೇರಿದ್ರು, ಈ ರೀತಿಯಾಗಿ ಆರೋಪ ಮಾಡಿ ಅವ್ರ ಮೇಲೆ ಅನ್ನೋ ಒಂದಿಷ್ಟು ದೂರುಗಳನ್ನು, ಒಂದಿಷ್ಟು ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಜೊತೆಗೆ ಇಬ್ಬರು ನಟರು ಮತ್ತೆ ಒಬ್ಬರು ಲೇಡಿ ಡಾನ್ ಇದ್ದಾರೆ ಅವ್ರ ಜೊತೆಗೆ, ಅಂದರೆ ಲೇಡಿ ಕಲಾವಿದೆ ಅವ್ರ ಜೊತೆಗೆ ಇದ್ದಾರೆ ಅನ್ನೋ ಒಂದಿಷ್ಟು ಹಿಂಟ್ಗಳನ್ನು ಕೊಟ್ಟಿದ್ದಾರೆ. ಆದರೆ ಯಾರು ಏನು ಅನ್ನೋ ಒಂದು ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ. ಆದರೆ ಇದೆಲ್ಲದಕ್ಕೂ ಕೂಡ ಸಾಕ್ಷಿ ಸಮೇತ ಒಂದು ಕ್ಲಾರಿಟಿ ಕೊಡ್ತೀನಿ. ಮತ್ತೆ ಸಹ ಕಲಾವಿದೆ ಮಾಡಿದಂತಹ ಆರೋಪಕ್ಕೂ ಕೂಡ ನನ್ನ ಹತ್ರ ದಾಖಲೆಗಳಿವೆ, ಅವು ಕೂಡ ದಾಖಲೆಗಳನ್ನು ನಾನು ಒಪ್ಪಿಸ್ತೇನೆ ಅನ್ನೋ ಒಂದು ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಮತ್ತೆ ಜೊತೆಗೆ ಒಂದು ಈ ಸಿನಿಮಾ ಒಂದು ಬಿಡುಗಡೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ. ಓಕೆ ಧನು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಅರೆಸ್ಟ್ಗೂ ಮುನ್ನ ಒಂದು ವಿಡಿಯೋ ಮಾಡಿ ಕೆಲವರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವರೇ ಇದಕ್ಕೆ ಕಾರಣ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಪೊಲೀಸರ ವಿಚಾರಣೆ ಹಂತದಲ್ಲಿ ಅವ್ರು ಯಾರು ಅಂತ ಗೊತ್ತಾಗಬಹುದು. ಕಾಮಿಡಿ ಕಿಲಾಡಿ ಸ್ಟಾರ್ ಕಮ್ ನಟನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಸಹ ಕಲಾವಿದೆಯಿಂದ ನಟ ಮಡೆನೂರ್ ಮನು ವಿರುದ್ಧ ದೂರು ದಾಖಲು ಮಾಡಲಾಗಿದ್ದು, ಪಬ್ಲಿಕ್ ಟಿವಿಯ ಜೊತೆಗೆ ದೂರುದಾರೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾನು ಸಿನಿಮಾಗಾಗಿ ದೂರು ಕೊಟ್ಟಿಲ್ಲ, ನಾನು ಆಮಿಷವನ್ನ ಪಡ್ಕೊಂಡು ಇದನ್ನ ಮಾಡಿಲ್ಲ, ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ, ಅದಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ಕೂಡ ಆತ ಮಾಡ್ಕೊಂಡಿದ್ದಾನೆ, ಅದನ್ನ ಇಟ್ಕೊಂಡು ಬ್ಲ್ಯಾಕ್ಮೇಲ್ ಮಾಡಿದ್ದಾನೆ. ಈ ರೀತಿಯ ವಿಡಿಯೋ ಮಾಡಿಕೊಂಡ್ರೆ ಸುಮ್ಮನಿರ್ಬೇಕಾ, ನಾನು ದುಡ್ಡಿಗೋಸ್ಕರ ಹೀಗೆಲ್ಲ ಮಾಡ್ತೀನಿ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗ್ತಾರೆ ಅಂತ ಆಕೆ ಮಾತನಾಡಿದ್ದಾರೆ. ಸಿನಿಮಾಗೋಸ್ಕರ ಇದನ್ನ ನಾನು ಕಂಪ್ಲೇಂಟ್ ಕೊಟ್ಟೆ ಇಲ್ಲ ಸರ್. ಇದು ಇವತ್ತು ಕೊಟ್ರ ಕಂಪ್ಲೇಂಟ್ ಅಲ್ಲ ಸರ್ ಇದು.
ನಿನ್ನೆ ಬೆಳಿಗ್ಗೆ ಮೊನ್ನೆಯಿಂದ ನಡೀತಿರೋ ಪ್ರೊಸೀಜರ್. ಅವ್ರು ಮೊನ್ನೆ ನೈಟ್ ನಮ್ಮ ಮನೆಗೆ ಬಂದು ಬಲವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿ ನ್ಯೂಡ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ. ಆ ಶುಕ್ರವಾರ ಅಂದ್ರೆ ಶನಿವಾರ ಆ ತರ ಮಾಡಿದಾಗ ನಾನು ಕಂಪ್ಲೇಂಟ್ ಕೊಡದೆ ಬಾಯಿ ಮುಚ್ಕೊಂಡಿರ್ಬೇಕಾ? ಎಲ್ಲರೂ ನೆಗೆಟಿವ್ ಆಗಿ ದುಡ್ಡುಗೋಸ್ಕರ ಮಾಡ್ತೀವಿ. ಏನದು ಗೊತ್ತಿಲ್ಲ, ಯಾರ ತರ ಪ್ರಸಾರ ಮಾಡ್ತಿದ್ದಾರೆ ಅಂತ ಫಸ್ಟ್ ತಿಳ್ಕೋಬೇಕು. ಏಂತಕ್ಕೆ ಈಗ ಈ ಟೈಮ್ ನನಗಷ್ಟು ಬುದ್ಧಿ ಇಲ್ವಾ? ಈ ಟೈಮಲ್ಲಿ ಜನ ಬೈತಾರೆ, ಸಿನಿಮಾ ಟೈಮಲ್ಲಿ ಇದೆ ಅಲ್ಲ. ಮೊನ್ನೆ ಅವ್ನು ಬಂದು ಆ ಥರ ಮಾಡಿ ಹೋಗಿ ಹುಷಾರಿಲ್ದಾರೆ ಹುಡುಗಿಗೆ ಆ ಥರ ಎಲ್ಲ ಮಾಡಿ ಹೋಗಿದ್ದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಥರ ನೆಗೆಟಿವ್ ಆಗ್ತು ಸರ್, ತುಂಬ ಇತ್ತು. ಈಗಿನ ಯೋಚನೆ ಅಲ್ಲ, 2 ತಿಂಗಳು ಹಿಂದೆ ಅಂತಾನೆ ನಾನು ನೀಟಾಗಿ ಹೇಳ್ತೀನಿ ಸರ್. ಸ್ವಲ್ಪ ಸಮಯ ಕೊಡಿ, ಸಾಕ್ಷಿಗಳ ಸಮೇತ ನಾನು ಹೇಳ್ತೀನಿ ಸರ್. ಈ ಸಿನಿಮಾಗೋಸ್ಕರ ಇದನ್ನ ನಾನು ಕಂಪ್ಲೇಂಟ್ ಕೊಟ್ಟೆ ಇಲ್ಲ ಸರ್. ಇದು ಇವತ್ತು ಕೊಟ್ಟರೆ ಕಂಪ್ಲೇಂಟ್ ಅಲ್ಲ ಸರ್. ಇದು ನಿನ್ನೆ ಬೆಳಿಗ್ಗೆ ಮೊನ್ನೆಯಿಂದ ನಡೀತಿರೋ ಪ್ರೊಸೀಜರ್. ಅವ್ರು ಮೊನ್ನೆ ನೈಟ್ ನಮ್ಮ ಮನೆಗೆ ಬಂದು ಬಲವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿ ನ್ಯೂಡ್ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ. ಆ ಶುಕ್ರವಾರ ಅಂದ್ರೆ ಶನಿವಾರ ಆ ತರ ಮಾಡಿದಾಗ ನಾನು ಕಂಪ್ಲೇಂಟ್ ಕೊಡದೆ ಬಾಯಿ ಮುಚ್ಕೊಂಡಿರ್ಬೇಕಾ? ಎಲ್ಲರೂ ನೆಗೆಟಿವ್ ಆಗಿ ದುಡ್ಡುಗೋಸ್ಕರ ಮಾಡ್ತೀವಿ. ಏನದು ಗೊತ್ತಿಲ್ಲ, ಯಾರ ತರ ಪ್ರಸಾರ ಮಾಡ್ತಿದ್ದಾರೆ ಅಂತ ಫಸ್ಟ್ ತಿಳ್ಕೋಬೇಕು. ಏಂತಕ್ಕೆ ಈಗ ಈ ಟೈಮ್ ನನಗಷ್ಟು ಬುದ್ಧಿ ಇಲ್ವಾ? ಈ ಟೈಮಲ್ಲಿ ಜನ ಬೈತಾರೆ, ಸಿನಿಮಾ ಟೈಮಲ್ಲಿ ಇದೆ ಅಲ್ಲ. ಮೊನ್ನೆ ಅವ್ನು ಬಂದು ಆ ಥರ ಮಾಡಿ ಹೋಗಿ ಹುಷಾರಿಲ್ದಾರೆ ಹುಡುಗಿಗೆ ಆ ಥರ ಎಲ್ಲ ಮಾಡಿ ಹೋಗಿದ್ದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈ ಥರ ನೆಗೆಟಿವ್ ಆಗ್ತು ಸರ್, ತುಂಬ ಇತ್ತು. ಈಗಿನ ಯೋಚನೆ ಅಲ್ಲ, 2 ತಿಂಗಳು ಹಿಂದೆ ಅಂತಾನೆ ನಾನು ನೀಟಾಗಿ ಹೇಳ್ತೀನಿ ಸರ್. ಸ್ವಲ್ಪ ಸಮಯ ಕೊಡಿ, ಸಾಕ್ಷಿಗಳ ಸಮೇತ ನಾನು ಹೇಳ್ತೀನಿ ಸರ್. ಈ ಸಿನಿಮಾಗೋಸ್ಕರ ಇದನ್ನ